ಬಂದಂತ ಕಾರ್ಯ ಏನದು? ತಮ್ಮ ದುಶ್ಯಾಸನ, ಭಾವ ಜಯದ್ರಥ, ಮಾವ ಶಲ್ಯ, ಕೌರವೇಶ್ವರ, ನಮ್ಮ ಬಾಲ್ಯದಿಂದಲೂ ನಮಗೂ ಪಾಂಡವರಿಗೂ ಬೆಳೆದು ಬಂದ ದಾಯಾದ್ಯ ಕಲಹ 18 ದಿವಸಗಳ ಮಹಾಭಾರತ ಸಂಗ್ರಾಮದವರೆಗೆ ಬಂದು ನಿಂತಿದೆ. ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಎದುರಿಗೆ ನಮ್ಮದು 11 ಅಕ್ಷೋಹಿಣಿ ಸೈನ್ಯವಾದರೂ ಇದುವರೆಗೂ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಕಾಳಗದಲ್ಲಿ ಜಯ ಎನ್ನುವುದು ನಮಗೆ ಮರೀಚಿಕೆಯಾಗಿಯೇ ಉಳಿದಿದೆ.
ನಮಗೆ ಸೋಲುಂಟಾಗುವಂತೆ ಮಾಡುತ್ತಿದ್ದಾನೆ. ಪಿತಾಮಹ ಭೀಷ್ಮರು ಸೇನೆಯ ಸೇನಾಧಿಪತ್ಯವನ್ನು ವಹಿಸಿಕೊಂಡು ದಿನವೊಂದಕ್ಕೆ 10,000 ಮುಕುಟವರ್ಧನರ ಶಿರ ಕಡಿದರು. ಕೃಷ್ಣನ ಕೈಯಲ್ಲಿ ಚಕ್ರವನ್ನೇ ಹಿಡಿಸಿದರು. ಆದರೆ 10ನೆಯ ದಿನದ ಯುದ್ಧದಲ್ಲಿ ಶಿಖಂಡಿಯ ನೆವನದಿಂದ ಪಾರ್ಥನ ಸರಳ ಮಂಚಕ್ಕೆ ಶಿರ ಒಡ್ಡಿದರು. ಅನಂತರ ಸೇನಾಪತ್ಯವನ್ನು ವಹಿಸಿಕೊಂಡ ದ್ರೋಣಾಚಾರ್ಯರು ನಿನ್ನೆಯ ಯುದ್ಧದಲ್ಲಿ ಧರ್ಮರಾಯನನ್ನು ಸೆರೆ ಹಿಡಿದರು. ಕೃಷ್ಣಾರ್ಜುನರು ಅವರ ಸೆರೆ ಬಿಡಿಸಿಕೊಂಡು ಹೋದರು. ಏನು ಮಾಡಲಿ, ನಾನು ಮಾಡಿದ ಪ್ರಯತ್ನಗಳೆಲ್ಲ ನೀರಿನಲ್ಲಿ ಮಾಡಿದ ಹೋಮದಂತಾಯಿತಲ್ಲ. ಪಾಂಡವರನ್ನು ಸೋಲಿಸುವ ಕಲಿಗಳು ಯಾರು ಇಲ್ಲದೆ ಹೋದರಲ್ಲ, ಏನು ಮಾಡಲಿ? ದೊರೆಯ ರಸ ಕೇಳಿಂದು ಕೌರವರ ರಸ ಚಿಂತಾಭಾರದಲ್ಲಿ ತರಹರಿಸುತ್ತಿರಲು ಆ ವೇಳೆಯಲ್ಲಿ ಕಲಯದ ನಡೆದಂತ ದೀಮ್ ದಿನ್ನ ತಕ್ಕ ತಿನ್ನ ದೀಮ್ ದಿನ್ನ ತಕ್ಕ ತಿನ್ನ ದೀಮ್ ದಿನ್ನ ತಕ್ಕ ತಿನ್ನ ದೀಮ್ ದಿನ್ನ ದೀಮ್ ದಿನ್ನ ತಕ್ಕ ತಿನ್ನ ದೀಮ್ ದಿನ್ನ ತಕ್ಕ ತಿನ್ನ ದೀಮ್ ದಿನ್ನ ತಕ್ಕ ತಿನ್ನ ದೀಮ್ ದಿನ್ನ ಇದು ಕೌರವೇಶ್ವರನ ನಮನಗಳು. ಎದ್ದೇಳು ಸುಯೋಧನ. ಯಾಕೆ ಅಧೋವದನಾಗಿ ಚಿಂತಿಸುತ್ತಾ ಕುಳಿತಿದ್ದೆ? ನಿನ್ನ ಮನದ ಕ್ಲೇಶವನ್ನು ಬಿಟ್ಟು ಬಿಡು, ಧೈರ್ಯವನ್ನು ತಾಳು. ಇಂದು ಮಾಡುವ ದಿನದಲ್ಲಿ ನನ್ನ ಪರಾಕ್ರಮದ ಪರಾಕಾಷ್ಠೆಯನ್ನು ಪ್ರಕಟಪಡಿಸುತ್ತೇನೆ. ಇದುವರೆಗೆ ತಮ್ಮ ಪರಾಕ್ರಮವನ್ನು ಪ್ರಕಟಪಡಿಸುವುದಕ್ಕೆ ಬಂದ ತೊಂದರೆ ಏನು? ಕುರುಕುಲಾಗ್ರಣಿಯೇ, ಕುರುಕುಲಾಗ್ರಣಿಯ ಕೇಳಯ್ಯ ಕುರುಕುಲಾಗ್ರಣಿಯ ಕೇಳಯ್ಯ ಕುರುಕುಲಾಗ್ರಣಿಯ ಕೇಳಯ್ಯ ನಾಳೆ ಬರೆಗಿದು ನೋಡೆಲ್ಲ ಶೌರ್ಯದ ಬಗೆಯ ನಾಳೆ ಬರೆಗಿದು ನೋಡೆಲ್ಲ ಶೌರ್ಯದ ಬಗೆಯ ಅರ್ಜುನ ಒಬ್ಬ ತಪ್ಪಿದರೆ ಅರ್ಜುನ ಒಬ್ಬ ತಪ್ಪಿದರೆ ಮಿಕ್ಕ ದೂರ್ಜನಿ ಮೊದಲಾದವರು ಎದಗಿದಿರೆಯೇ ಮಿಕ್ಕ ದೂರ್ಜನಿ ಮೊದಲಾದವರು ಎದಗಿದಿರೆಯೇ ಊರ್ಜಿತ ಕುಳಿಪೆ ವ್ಯೂಹವನ್ನು ಮಾಡಿ ಗರ್ಜನೆ ಗಟ್ಟುವೆ ಧರ್ಮ ಪುತ್ರನನ್ನು ಊರ್ಜಿತ ಚಕ್ರ ವ್ಯೂಹವನ್ನು ಮಾಡಿ ಗರ್ಜನೆ ಗಟ್ಟುವೆ ಧರ್ಮಪುತ್ರನನು ಕುರುಕುಲಾಗ್ರಣಿ ಕೆಳಯ್ಯ ಸುಯೋಧನ. ಆಚಾರ್ಯರೇ, ಯುದ್ಧದಲ್ಲಿ ನಮ್ಮ ಜಯಕ್ಕೆ ತಡೆಗೋಡೆಯಾಗಿ ನಿಂತವನು ಆ ಅರ್ಜುನ. ಯುದ್ಧದಲ್ಲಿ ಅವನು ನನ್ನ ಎದುರಿಗೆ ಬರದಂತೆ ನೀನು ನೋಡಿಕೊಂಡರೆ ಉಳಿದ ಪಾಂಡವರೇನು ಕಡೆಯ ದಿಕ್ಕಿಗೆ ಒಡೆಯನಾದ ಮೃಡನೆ ಬಂದರು ಲೆಕ್ಕಿಸದೆ ಯುಧಿಷ್ಠಿರನನ್ನು ಸೆರೆ ಹಿಡಿದು ಒಪ್ಪಿಸುತ್ತೇನೆ. ಆಚಾರ್ಯರೇ, ಇಂತಹ ನಂಬಿಕೆಯ ಮಾತುಗಳನ್ನು ದಿನದಿನವೂ ಕೇಳಿ ಬೇಸತ್ತಿದ್ದೇನೆ. ಗುರುರಾಯ, ಇಂದು ಎಂದಿನಂತಿಲ್ಲ. ರಣಕಣದಲ್ಲಿ ಬಲವಾದ ಚಕ್ರವ್ಯೂಹ ಎನ್ನುವ ಕೋಟೆಯನ್ನು ರಚಿಸಿದ್ದೇನೆ. ಆ ವ್ಯೂಹದ ದ್ವಾರದಲ್ಲಿ ಹೊರನಿಂದ ವರ ಪಡೆದಿರುವ ನಿನ್ನ ಭಾವ ಜಯದೂತನನ್ನು ನಿಲ್ಲಿಸಿದ್ದೇನೆ. ಪಾಂಡವರನ್ನು ಅರ್ಜುನನನ್ನು ಹೊರತುಪಡಿಸಿ ಉಳಿದ ಪಾಂಡವರನ್ನು ಒಂದು ದಿನದ ಮಟ್ಟಿಗೆ ಗೆಲ್ಲುವವರನ್ನು ಪಡೆದಿದ್ದಾರೆ. ವ್ಯೂಹ ಪ್ರವೇಶವೇ ಅವರಿಂದಾಗುವುದು ಎಂದರೆ ಜಯ ನಿನ್ನ ಪಾಲಿಗೆ ಅಲ್ಲವೇ? ಗುರುಗಳೇ, ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಬರಬೇಕಾದರೆ ನಾನೊಮ್ಮೆ
ತೈದ 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 ದದಿನ ದಿಂದ 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 ದದಿನ ಗರುಡಿಯಾಚಾರ್ಯ ನಿಂತೆನುತ ಘನ ಶೌರ್ಯಮೌ ಕುರುರಾಯನೊಳು ಉಸಿರುತಾಕ್ಷಣವೇ ನೆನೆದಿನ ಕರಿಘಟೆಗಳು ಶತ ಸಹಸ್ರಮ ರಣಗಳೈವತ್ತು ಸಾವಿರಗಳೊಡನೆ ಆ ಗುರುರಾಯ, ಈ ಕಡೆ ನೋಡು. ಮೊದಲ ಸಾಲಿನಲ್ಲಿ ಮತಭರಿತ ಆನೆಗಳು, ಅದರೊತ್ತಿನಲ್ಲಿ 50,000 ರಥಗಳು, ಅದರ ಒಳಸಾಲಿನಲ್ಲಿ ಅಕ್ಷೋಹಿಣಿ ತುರುಗಗಳನ್ನು ತಮ್ಮ ಪ್ರಕಾರವಾಗಿ ನಿಲ್ಲಿಸಿದ್ದೇನೆ. ಅದರ ಒಳಸಾಲಿನಲ್ಲಿ 5 ಲಕ್ಷ ಕಾಲಾಳುಗಳಿಂದ ಆಗತವಾದ ಚಕ್ರವ್ಯೂಹದ ದ್ವಾರದಲ್ಲಿ ಜಯದತ್ತ ನಿಂತಿದ್ದಾನೆ. ಇಂತಹ ಅಭೇದ್ಯವಾದ ವ್ಯೂಹವನ್ನು ಪ್ರವೇಶಿಸಲು ಪಾಂಡವರ ಸೇನೆಯಲ್ಲಿ ಯಾರೂ ಇಲ್ಲ, ಅರ್ಜುನನನ್ನು ಬಿಟ್ಟು. ಆದ್ದರಿಂದ ಅವನು ಇಲ್ಲಿಗೆ ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು ನಿನ್ನ ಕೆಲಸ. ಆಚಾರ್ಯರೇ, ನೀವು ಬರೆದಿರುವ ಚಕ್ರವ್ಯೂಹವನ್ನು ನೋಡಿ ಬಹಳ ಸಂತಸವಾಯಿತು. ಆ ಅರ್ಜುನ ಇಂಥ ಕಡೆಗೆ ಬಾರದಂತೆ ಮಿತ್ರರಾದ ಸಮಶಬ್ದಕರಿಗೆ ಹೇಳಿ ಕಳುಹಿಸುತ್ತೇನೆ, ನೋಡಿ. ಹಾಗೆ ಮಾಡು. ಧೇಮ್ ದೈನ ರೇಮ್ ದೈನ ಗುರುಗಳ ಸೂಚನೆಯಂತೆ ಪಾತಾಳ ನಿವಾಸಿ ಸಮಶಬ್ದಕರಿಗೆ ಚಾರಕನಲ್ಲಿ ಹೇಳಿ ಕಳುಹಿಸುತ್ತೇನಂತೆ.
ತೋರಿನದ ತೋರಿನದ ಧೇಮ್ ಧೇಮ್ ದ್ರಿಡದ ಧೇಮ್ ತಗಿಟ್ಟ ತಕ್ಕ ತಿನ್ನ ತಿನ್ನಕ್ಕ ತಿನ್ನದೆ ತಗಿಡದ ತೋದಿಂದ ತೋದಿನ್ನದ ತೋರಿನದ ಧೇಮ್ 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 ತಗಿಟ್ಟತ ತಗಿಟ್ಟತ ತೋದಿಂದ ತೋದಿನ್ನದ ತೋರಿನದ ಧೇಮ್ ಧೇಮ್ ನಿನ್ನತೆ ಧೀಮ್ ದಿನ್ನ ತಕ್ಕ ತಿನ್ನ ಧೀಮ್ ದಿನ್ನ ಕಥಿನ್ನ ಧೀಮ್ ದಿನ್ನ ತಕ್ಕ ತಿನ್ನ ಧೀಮ್ ದಿನ್ನತ ತಾನೇ ತತ್ತಿನ್ನ ತೋರೆ ತತ್ತಿನ್ನ ತೋರೆ ತತ್ತಿನ್ನ ತೋರೆ ತತ್ತಿನ್ನ ತೋರೇಂ ದೇಂ ತತ್ತಿನ್ನ ದಿನ್ನಕ್ಕ ದಿನ್ನತೆ ತೋದಿಂದ ತತ್ತಿನ್ನ ದಿನಕ್ಕ ದಿನ್ನದ ಧೀಮ್ ತೋಮ್ ಧೀಮ್ ತೋಮ್ ಧೇ ಧೀಮ್ ತೋಮ್ ಧೀಮ್ ತೋಮ್ ಧೀ ತೋರಿನ ತೋರಿ ತೋರಿನ ತೋರಿ ತೋರಿನದು ದಿನ ದಿನಕ್ಕ ದಿನದೆ ತೋರಿಂದತ್ತ ಧೀಮ್ ತೋಮ್ ಧೀಮ್ ತೋಮ್ ದೇ ಧೀಮ್ ತೋಮ್ ದ ತೋರಿನ ತೋರಿ ತೋರಿನ ತೋರಿ ತೋರಿನ ತೋರೆ ತೋರಿನ ತೋರೆ ತೋರಿನ ತೋ ದಿನ ದಿನಕ್ಕ ದಿನದೆ ತೋರಿನ ತೋ ಧೀಮ್ ತೋಮ್ ಧೇ ಧೀಮ್ ತೋಮ್ ದ ತೋದಿಂದ ತೋರಿ ತೋದಿಂದ ತೋದೆ ತೋರಿನದ ದಿನ ದಿನಕ್ಕ ದಿನದೆ ತೋರಿಂದ ದಿನ ದಿನಕ್ಕ ದಿನದೆ ಧೀಮ್ ತೋಮ್ ದೇ ಧೀಮ್ ತೋಮ್ ದೇ ಧೀಮ್ ತೋಮ್ ದೇ ತೋಮ್ ಧೇ ಧೀಮ್ ತೋಮ್ ದೇ ತೋರಿಂದ ತೋರಿ ತೋರಿಂದ ತೋರಿ ತೋರಿಂದ ತೋರಿ ತೋರಿಂದ ತೋರಿ ತೋರಿಂದ ತೋರಿ ತೋರಿಂದ ತೋರಿಂದ ತೋರಿ
ಬಂದಂತ ಕಾರ್ಯ ನಿತ್ಯ ಪದ್ಧತಿ ಆ, ಎಂದಿನಂತೆ ಇಂದು ಕೂಡ ನಮ್ಮ ಶತ್ರುಗಳಾದ ಪಾಂಡವರೊಂದಿಗಿನ ಕಲಹ ವೈರತ್ವವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಆ. ಮಿತ್ರನಾದ ಸುಯೋಧನ ವೇಗವಾಗಿ ಬರ ಹೇಳಿದ್ದಾನೆ. ಆತನ ಕೇಳಿಕೆಯಂತೆ ಸೇನಾ ಸಮೇತವಾಗಿ ಆ. ಕುರುಕ್ಷೇತ್ರದಲ್ಲಿ ಬೀಳುತ್ತಿದ್ದೇನೆ. ಆ, ಮಿತ್ರ ಸುಯೋಧನನ ಬರುವಿಗೆ ಕಾಯುತ್ತಿದ್ದಾನೆ ಎಂಬ ವಿಚಾರವನ್ನು ಆ. ಚಾರಕನಾಗಲಿಂದ ತಿಳಿದೆ. ಹ್ಮ್. ಹಾಗಾಗಿ ಇನ್ನು ತಡ ಮಾಡದೆ ಕೌರವರ ಶಿಬಿರದತ್ತ ತೆರಳುತ್ತೇನೆ. ತೈದ ತೈದ ತೈತ 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 ಬಂದೆಯ? ಕೌರವೇಶ್ವರ ನಮಸ್ಕಾರವಯ್ಯ. ಮಿತ್ರ, ನಿನಗೂ ನಮಸ್ಕಾರಗಳು. ನನ್ನ ಕರೆಯನ್ನು ಕೇಳಿ ಓಡೋಡಿ ಬಂದೆಯಲ್ಲ. ನೀನು ನಿನ್ನ ಪರಿವಾರದವರೆಲ್ಲರೂ ಕ್ಷೇಮವೇ? ಕೌರವೇಶ್ವರ, ನಿನ್ನ ಅನುಗ್ರಹದಿಂದ ನಮ್ಮ ಪರಿವಾರದವರೆಲ್ಲರೂ ಕ್ಷೇಮವೇ. ಅಯ್ಯ, ಅತಿ ವೇಗವಾಗಿ ಕರೆ ಕಳುಹಿಸಿದೆ ಅಲ್ಲ, ಏನು ಕಾರಣ? ನಮ್ಮಿಂದೇನಾಗಬೇಕಿದೆ? ಓ ಪರಮಾತ್ಮರುಗಳೇ, ಕೇಳಿ ಪರಮಾಪ್ತರುಗಳು ಕೇಳಿ ಪರಮಾಪ್ತರುಗಳು ನಿಮ್ಮೊಡನೆ ಬೇಳನೆ ನೀ ವ್ಯಥೆಗಳು ನಿಮ್ಮೊಡನೆ ಬೇಳನೆ ನೀ ವ್ಯಥೆಗಳು ಕೋಳ ಪಾಂಡವರೊಳಗೆ ದೊರೆಗಳ ಕಾಳಗರೆ ಸೋತ ಬಗೆಗೆ ರಾಕ್ಷಸೋತ್ತಮರೇ, ಕೌರವೇಶ್ವರ, ಪಾಂಡವರಿಗೂ ನಮಗೂ ನಡೆದ ಕಾಳಗದಲ್ಲಿ ಇದುವರೆಗೆ ಜಯವೆನ್ನುವುದು ಇಲ್ಲವಾಗಿದೆ. ದ್ರೋಣಾಚಾರ್ಯರು ಇಂದು ಬಲಿಷ್ಠವಾದ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಭೇದಿಸುವ ತಂತ್ರವನ್ನು ಅರಿತವನು ಅರ್ಜುನ ಮಾತ್ರ. ಹಾಗಾಗಿ ನೀವು ಅರ್ಜುನನನ್ನು ದುರಕ್ಕೆ ಆಹ್ವಾನಿಸಿ ಬೇರೊಂದು ಕಡೆಯಲ್ಲಿ ಯುದ್ಧ ಮಾಡುತ್ತಾ ಆತ ಯುದ್ಧ ಕಡೆ ಬರದಂತೆ ತಡೆಯಬೇಕು. ನನಗಾಗಿ ಈ ಕಾರ್ಯವನ್ನು ನಡೆಸಿಕೊಡುತ್ತೀಯಾ ಕೌರವೇಶ್ವರ? ಗೋತ್ರಾರಿಯನಂದನಗೆ ಗೋತ್ರಾರಿಯನಂದನಗೆ ಮೊಗವೆತ್ತಲು ಬಿಡನೆ ಕಡೆಗೆ ಮೊಗವೆತ್ತಲು ಬಿಡನೆ ಕಡೆಗೆ ಮತ್ತನಲ್ವರಗಿಲೇನು ಮತ್ತನಲ್ವರಗಿಲೇದು ನಿನ್ನರ್ತಿಯ 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 ಸಲ್ಲಿಸಿಕೊಳ್ಳೇನು ಕೌರವೇಶ್ವರ, ಇಷ್ಟು ಸಣ್ಣ ವಿಷಯಕ್ಕಾಗಿ ಚಿಂತಿಸುತ್ತಿರುವೆಯ? ಬಿಡುವ ಆ ಚಿಂತೆಯನ್ನು. ನಮ್ಮ ತಂದೆಯನ್ನು ಕೊಂದ ಅರ್ಜುನ ನನಗೂ ಬದ್ಧ ವೈರಿ. ಹಾಗಾಗಿ ಆತ ಇತ್ತ ಕಡೆ ಬಾರದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ಅಷ್ಟು ಮಾತ್ರವಲ್ಲ, ಉಳಿದ 4 ಪಾಂಡವರನ್ನು ಸೋಲಿಸಿ ನಿನಗೆ ಜಯವನ್ನು ತಂದುಕೊಡುತ್ತೇನೆ. ಮಿತ್ರ, ನಿನ್ನ ಮಾತು ಕೇಳಿ ಬಹಳ ಸಂತಸವಾಯಿತು. ಇದು ಹೊನ್ನ ಬಟ್ಟಲಿನಲ್ಲಿ ರುದ್ರವೀಳ್ಯವನ್ನು ನೀಡುತ್ತಿದ್ದೇನೆ, ಸ್ವೀಕರಿಸು. ಆಗಲಿ. ಮಿತ್ರ ಸುಯೋಧನನಿಂದ ದುರವೀಳ್ಯವನ್ನು ಪಡೆದದ್ದಾಯಿತು. ಇನ್ನು ಪಾರ್ಥನಿಡನ ಯುದ್ಧಕ್ಕಾಗಿ ರಣರಂಗವನ್ನು ಸೇರುತ್ತೇನೆ. ಕಸ್ತೂರಿ ನಿಲಗೋ ಲಲಾಟ ಪಲಗೆ ವಜ್ರಸ್ಥಲೆ ಕೌಸ್ತುಭವು ನಾಸಾಗ್ರೇ ನವಮುಕ್ತಿಗೋ ನಾಸಾಗ್ರೇ ನವಮುಕ್ತಿಗೋ ಕರಟಲೆ ವೇಣುಂ ಕರೆ ಕಂಗಣುವೋ ಸರ್ವಾಂಗಿ ಹರಿಚಂದನಂ ಸುಲಲಿತೆ ಸರ್ವಾಂಗಿ ಹರಿಚಂದನಂ ಸುಲಲಿತೆ ಕಂಡಜ ಮುಕ್ತವಲೇ
ಪರಿವೇಷ್ಟಿತೋ ವಿಜಯತೆ ಗೋಭದ್ರೇ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಮಣಿ ಗೀತಾಚಾರ್ಯನು ಬಂದ ಕಡತೋದು ಕಿಟದ ಹೊರಿನ ಕರಿಕುತ ತಾತಯ್ಯದ ತರೆಯ ತೋರೈರೈ ತಾತೈ ತೈತತ ಗೀತಾಚಾರ್ಯನು ಬಂದ ಗೀತಾಚಾರ್ಯನು ಬಂದ ಯೋಗೇಶ್ವರ ಯೋಗೇಶ್ವರ ಗೀತಾಚಾರ್ಯನು ಬಂದ ಯೋಗೇಶ್ವರ ಗೀತಾಚಾರ್ಯನು ಬಂದ ಕುರುಸೇನ ಸೋರ್ಯ ಖಡ್ಗ ತತ್ತೋಂತದಿ ಕುತ ಕುರುಸೇನ ಸೋರ್ಯ ಕುರುಸೇನ ಸೋರ್ಯ ಪಾಂಡವ ರಕ್ಷ ಮುರಾರೇ ಪಾಂಡವ ರಕ್ಷ ಮುರಾರೇ ಲೋಕದ ವಿವೇಕದ ಜನ ಸುರಕ್ಷಕ ಸುದರ್ಶನದಾರೇ ಜನ ರಕ್ಷಕ ಸುದರ್ಶನದಾರೇ ಗೀತಾಚಾರ್ಯನು ಬಂದ ಯೋಗೇಶ್ವರ ಗೀತಾಚಾರ್ಯನು ಬಂದ ದೇಡ್ದೇಡ್ದ 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 ಧಿಂದೋ ತೊಂದಿಯ ಧಿಂದೋ ಗೀತಾಚಾರ್ಯನು ಬಂದ ಗೀತಾಚಾರ್ಯನು ಬಂದ ಈ ಕುರುಕ್ಷೇತ್ರ ಈಗ ಯುದ್ಧ ಕ್ಷೇತ್ರ. ಎರಡೂ ಕಡೆಗಳಲ್ಲಿಯೂ ಕಾಳಗ ನಡೆಯುತ್ತಿದೆ. ಒಂದೇ ವಂಶದವರು ಈ ರಾಜ್ಯದ ಸಿಂಹಾಸನಕ್ಕಾಗಿ ಸಮರವನ್ನು ನಿರ್ಣಾಯಕ ಎಂದು ಸ್ಪರ್ಧೆಗೆ ಇಳಿದಿದ್ದಾರೆ. ಚಂದ್ರವನ್ಮಯದ ಚಕ್ರವರ್ತಿ ಸಂಬಂಧಿಸಿದ ಕದನ ಇದಾದುದರಿಂದ 56 ದೇಶದ ಅರಸರು ತಮ್ಮ ತಮ್ಮ ಇಷ್ಟಾನುಪಕ್ಷವನ್ನು ಆಯ್ಕೆ ಮಾಡಿಕೊಂಡು ಯುದ್ಧ ಮಾಡುತ್ತಿದ್ದಾರೆ. ನಡೆಯುವುದು ಕೌರವ ಪಾಂಡವರಿಗಾದರೂ ಯುದ್ಧ ಬಿಡಬೇಕಾದವನು ನಾನು. ಸೂರ್ಯಾಸ್ತಮಾನವಾದುದರಿಂದ ಅರ್ಜುನನನ್ನು ಶಿಬಿರಕ್ಕೆ ಕಳಿಸಿದಂತಾಯ್ತು. ಇನ್ನು ನಾಳಿನ ಯುದ್ಧದ ಬಗ್ಗೆ ಯೋಚಿಸಬೇಕು. ನಾನು ಶಿಬಿರವನ್ನು ಸೇರುತ್ತೇನೆ. ತದೀಂ ತದೈ ತದೀಂ ತದೈ ತದೀಂ ತದೈ ತೈರೈ ರಥಿನರ ರೈ ರಥಿನ ರೇಂ ದರಿಂದ ತೈ ದೇಂ ದೇವ್
ತಾದೀಂ ತಾದೈ ತಾದಿದ್ದಿದ್ದೊಂದಿಂದ ದೇವಾ ಭಗವಾನ್ ಭಾಸ್ಕರ್ ದೇವರು ಉದಯಿಸುವ ಮುನ್ನವೇ ರಣಕ್ಷೇತ್ರಕ್ಕೆ ಹೊರಡಬೇಕಾದದ್ದು ನಮ್ಮ ಕರ್ತವ್ಯ. ಹೌದು, ರಥ ಸಿದ್ಧವಾಗಿದೆ, ಹೊರಡೋಣವೇ? ದೇವಾ ಕೇಳೆಯ ನಾನೆಂಬ ನುಡಿಯ ಕೇಳೆಯ ನಾನೆಂಬ ನುಡಿಯ ವಾಸುದೇವ ಕೇಳಯ್ಯ ನಾನೆಂಬ ನುಡಿಯ ವಾಸುದೇವ ಈಗ ಬೇಡುವೆ ನೊಂದಲೋಚನೆಯ ವಾಸುದೇವ ಈಗ ಬೇಡುವೆ ನೊಂದಲೋಚನೆಯ ವಾಸುದೇವ ಮೊದಲು ಸಮಸಪ್ತಕರ ಚರರು ವಾಸುದೇವ ಮೊದಲು ಸಮಸಪ್ತಕರ ಚರರು ವಾಸುದೇವ ಕಲಗ ಒದಗಲು ಸುರಿ ಬೋದರಯ್ಯ ವಾಸುದೇವ ಕಲಗ ಕಲಗ ಒದಗಲು ಸುರಿ ಬೋದರಯ್ಯ ವಾಸುದೇವ. ಕೃಷ್ಣ, ನಾನು ಹೊರಡುವ ಸಿದ್ಧತೆಯಲ್ಲಿಯೇ ಇದ್ದೇನೆ. ಆದರೆ ಒಂದು ಸಮಸ್ಯೆ. ಏನದು? ಇಂದಿನ ಯುದ್ಧದ ಸಿದ್ಧತೆಯಲ್ಲಿ ನಾನಿರುವಾಗ ಸಮಸಪ್ತಕರು ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾದರೆ ತಡೆಯಕ್ಕೆ ಹೊರಡೋಣವೇ? ಗುರು ದ್ರೋಣಾಚಾರ್ಯರು ಕರೆ ಕೊಟ್ಟಿದ್ದಾರೆ. ಒಂದೇ ಸಮಯದಲ್ಲಿ ಎರಡು ಕಡೆ ಯುದ್ಧಕ್ಕೆ ಹೇಗೆ ಹೋಗಲಿ? ಫಲ್ಗುಣ ತಿಳಿದು ಬಲಗುಣಗೆಂದ ಏಳು ತಿಳಿದು ಬಲಗುಣಗೆಂದ ಏಳು ಸಮಸಪ್ತಕರುಳ್ ಅಡವಿಗೊಡಲೆಂದು ವೇಗದಲೇ ಅಡವಿಗೊಡಲೆಂದು ವೇಗದಲೇ ತಿಳಿದು ಬಲಗುಣಗೆಂದ ಏಳು ಸಮಸಪ್ತಕರು ಅಡವಿಗೊಡಲೆಂದು ವೇಗದಲೇ ಫಲ್ಗುಣ ದೇವಾ, ಯುದ್ಧದ ನಿಯಮದ ಪ್ರಕಾರ ಮೊದಲು ಕರೆ ಕೊಟ್ಟವರೊಡನೆ ಯುದ್ಧ ಮಾಡಬೇಕು. ಹಾ ಅದಕ್ಕಾಗಿ ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗೋಣ. ದೇವಾ, ಆದರೆ ನಮ್ಮಲ್ಲಿ ಚಕ್ರವ್ಯೂಹದ ಯುದ್ಧಕ್ಕೆ ಹೋಗುವವರು ಯಾರಿದ್ದಾರೆ? ನಿನ್ನ ಮಗ ನನ್ನಲ್ಲಿ ಅಭಿಮಾನಿ ಇದ್ದಾನೆ. ದೇವಾ, ಆತ ಸಣ್ಣವನಲ್ಲವೇ? ಪಾರ್ಥ, ಭಯವನೇ ನಿಲ್ಲಯ ಕುಮಾರ ಭಯವನೇ ನಿಲ್ಲಯ ಕುಮಾರ ಈ ಸಮರವನ್ನು ತೆಗೆಯದೆ ಬಂಡತನವು ತೆಗೆಯದೆ ಬಂಡತನವು ಹಗಲ ರಸನಾರೋಗನಿಗೆ ಸೊಡರು ಬೇಕೆಮಿಗೆ ಕಗರಾಯ ಅನ್ಯುವ ಹೊಣೆಗೆ ನಿನ್ನ ಮಗನಿಗೆ ಚಕ್ರವ್ಯೂಹದ ಯುದ್ಧ ಗಣ್ಯವೇ ಅಲ್ಲ. ಹಾ ಕುಮಾರಾಭಿಮಾನ್ಯು ಸಿಂಹದಂತೆ ಹೋರಾಡಬಲ್ಲ. ಹಾ ಭೀಷ್ಮರ ರಥವನ್ನು ತಡೆದು ನಿಲ್ಲಿಸಿದ ನೀತ. ಹಾ ಗಾಂಡಿವವನ್ನು ಹಿಡಿ ಸಮಸಪ್ತಕರೊಡನೆ ಯುದ್ಧಕ್ಕೆ ತೆರಳೋಣ. ದೇವಾ, ನಿನ್ನ ಆಜ್ಞೆಯೇ ಶಿರೋದ್ಧಾರಿ. ಹಾರಿಸು ರಥ. ತೆರಳೋಣ. ತೈಡೈ ತತ್ತಿನರೆ ಗರಿನದರೈ ತತ್ತಿನರೆ ತೊಂದೈಡರೈ ದಿನ್ನೈಡರ ದೇಂದೈಡರ
ಈ ಮಹಾ ಸಂಗ್ರಾಮ ಬೇಕಿತ್ತೆ. ಅದೆಷ್ಟೋ ಜ್ಞಾನಿಗಳು, ಗುರುಗಳು, ವಿದ್ಯಾವಂತರು, ಸತ್ಯವಂತರು, ಧರ್ಮನಿಷ್ಠೆಯರು ಇದ್ದರೂ ಕೂಡ ಇಂತಹ ರಕ್ತಪಾತ ಆಗುತ್ತಿದೆ ಅಲ್ಲವೇ? ಎಂತಾದರೆ ಇದಕ್ಕೆಲ್ಲ ಕಾರಣವೇನು? ಯಾಕಾಗಿ ಹೀಗೆ ಆಗುತ್ತಾ ಇದೆ? ಪಾವನಾದ ಕೃಷ್ಣ ದೇವತೆಯಾಗಿದ್ದರೆ ಈ ಯುದ್ಧವನ್ನು ನಿಲ್ಲಿಸಬಹುದಿತ್ತಲ್ಲ. ನಮ್ಮಂತ ಯುವಕರು ದೇವತ್ವವನ್ನು ನಂಬಬೇಕು ಬಿಡಬೇಕು ಒಂದು ಅರ್ಥವಾಗುತ್ತಿಲ್ಲ. ಮನುಷ್ಯನಾಗಿ ಹುಟ್ಟಿ ಒಂದು ಕೌಟುಂಬಿಕ ನಿರ್ಬಂಧಗಳಿಗೆ ಒಳಗಾದ ನಾವು ನಮ್ಮ ಹಿರಿಯರ ಆಜ್ಞೆಯಂತೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲೇಬೇಕು. ಹಿರಿಯರ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಇಂದಿನ ಚಕ್ರವ್ಯೂಹ ಯುದ್ಧಕ್ಕೆ ನಾವು ಹೋಗದಿದ್ದರೆ ಅಧರ್ಮಿಗಳಾದ ಕೌರವರು ಮತ್ತೆ ದೇಶವನ್ನು ಹಾಳು ಮಾಡುತ್ತಾರೆ ಅಲ್ಲವೇ? ನನ್ನ ಶಕ್ತಿ ಪ್ರದರ್ಶನವಾಗಬೇಕಾದರೆ ಭಕ್ತಿಯ ಮಾರ್ಗವನ್ನು ನಾನು ಮೊದಲು ಕಂಡುಕೊಳ್ಳಬೇಕು. ಹಾಗಾಗಿ ದೊಡ್ಡಪ್ಪನವರು ಇರುವಲ್ಲಿಗೆ ನಡೆದು ಬಿಡುತ್ತೇನೆ. ಕ್ಷೇಮದಲ್ಲಿ ಬರಲರಿಯನವನು ಕ್ಷೇಮದಲ್ಲಿ ಬರಲರಿಯನವನು ಈ ಸೀಮೆಯಲ್ಲಿ ಮಿಕ್ಕವರ ಗಾಣೆರು ಹಾಮನೆವೆನುತ ಚಿಂತಿಸುತ್ತೀರ್ಥ ಅವನೀಶ ಚಕ್ರವ್ಯೂಹದ ಮರ್ಮವನ್ನು ಅರಿತವರು ನಮ್ಮಲ್ಲಿ ಕೆಲವೇ ಮಂದಿ. ಶ್ರೀಕೃಷ್ಣ ಬಲ್ಲ, ಆದರೆ ಆತ ಯುದ್ಧ ಮಾಡಲಾರ. ಬಲರಾಮ ಬಲ್ಲನು, ಆದರೆ ಆತ ಇಲ್ಲಿಲ್ಲ. ನನ್ನ ತಮ್ಮ ಪಾರ್ಥ ತಿಳಿದಿದ್ದಾನೆ, ಆದರೆ ಆತ ಸಮಸಪ್ತಕರೊಡನೆ ಯುದ್ಧ ಮಾಡುತ್ತಾ ಕುರುಕ್ಷೇತ್ರದ ಇನ್ನೊಂದು ಮೂಲೆಯಲ್ಲಿದ್ದಾನೆ. ಈ ಮೂವರಲ್ಲದೆ ಪಾರ್ಥನ ತರುಣ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸುವುದನ್ನು ಅರಿತಿದ್ದಾನೆ, ಆದರೆ ಅದರಿಂದ ಹೊರಬರುವ ಮರ್ಮವನ್ನು ಅರಿತಿಲ್ಲ. ಹಾಗಾದರೆ ನಾನು ಏನು ಮಾಡಲಿ? ಯಾರನ್ನು ಕಳಿಸಲಿ? ಶ್ರೀಕೃಷ್ಣ, ನೀನೇ ದಾರಿ ತೋರಿಸು.
ಚಕ್ರವ್ಯೂಹ ಎಂದರೆ ಸಾಮಾನ್ಯದ್ದಲ್ಲ. ಆದರೆ ಒಳಹೊಕ್ಕಿ ವೈರಿಗಳೊಡನೆ ಹೋರಾಡುವ ಕ್ರಮ ನಿನಗೆ ತಿಳಿದಿದೆಯೇ? ದೊಡ್ಡಪ್ಪ, ಚಕ್ರವ್ಯೂಹವನ್ನು ಭೇದಿಸುವ ಮರ್ಮ, ವೈರಿಗಳೊಡನೆ ಹೋರಾಡುವ ತಂತ್ರ ಎಲ್ಲವನ್ನೂ ನಾನು ತಿಳಿದುಕೊಂಡಿದ್ದೇನೆ. ಶಂಕೆಯನ್ನು ತಾಳದೆ ದುರವೀಳ್ಯವನ್ನು ಕೊಟ್ಟುಕೊಳ್ಳಿ. ನಿನ್ನ ಮಾತಿಗೆ ಒಪ್ಪಿ ನಿನಗೆ ದುರವೀಳ್ಯವನ್ನು ಬಿತ್ತರೆ ನೀನು ಏನು ಮಾಡುವೆ? ದೊಡ್ಡಪ್ಪ, ಮಾರಿಗೆ ಒಬ್ಬವ ಮಾಡುವೆ. ದೊಡ್ಡಪ್ಪ, ನನಗೆ ದುರವೀಳ್ಯವನ್ನು ಕೊಟ್ಟಿದ್ದೇ ಆದರೆ ಊರಿಗೆ ಬಂದ ಮಾರಿಗೆ ಜನರು ಕುರಿ ಕೋಣಗಳನ್ನು ಕಡಿದು ತೃಪ್ತಿಪಡಿಸುವಂತೆ ಮಿಂಚಿನ ವೇಗದಲ್ಲಿ ಚಕ್ರವ್ಯೂಹವನ್ನು ಪ್ರವೇಶಿಸಿ ಕೌರವ ಸೇನೆ ಎಂಬ ಕುರಿ ಕೋಣಗಳನ್ನು ತರಿದು ಜಯಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕುತ್ತೇನೆ. ಕೊಡಿಯಪ್ಪಣೆ. ಮಗನೇ ಅಭಿಮನ್ಯು, ಮಗನೇ ಕಾಲಗ್ರೆಯ ಪೊಗಬಾವುದು. ಮಗನೇ ಕಾಲಗ್ರೆಯ ಪೊಗಬಹುದು. ಮಗನೇ ಕಾಲಗ್ರೆಯ ಪೊಗಬಹುದು. ಆಹಿ ಬಲ ಜಗಯಗಿಸುವ ಹೆಡೆಯೋಳ್ ನಲಿದಾಡಬಹುದು. ಆಹಿಪನ ಜಗಯಗಿಸುವ ಹೆಡೆಯೋಳ್ ನಲಿದಾಡಬಹುದು. ನಲಿದಾಡಬಹುದು. ವಿಕಟ ಮೃತ್ಯುವಿನ ಬಯಲು ಪೊಕ್ಕು ಬರಬಹುದು. ವಿಕಟ ಮೃತ್ಯುವಿನ ಬಯಲು ಪೊಕ್ಕು ಬರಬಹುದು. ಹೋಗುವದ ಸಾಧ್ಯವು ಚಕ್ರವ್ಯೂಹವನ್ನು ನೀ ಎಂಬುವೆಯೋ ಮಗನೇ ಚಕ್ರ ವ್ಯೂಹವನ್ನು. ಅಭಿಮನ್ಯು, ದೊಡ್ಡಪ್ಪ, ಈ ಮಹಾಭಾರತ ಸಂಗ್ರಾಮವನ್ನು ನೀನು ಆದಿಯಿಂದಲೂ ಕಂಡವನು, ಅಲ್ಲದೆ ಯುದ್ಧದಲ್ಲಿ ಪಾಲ್ಗೊಂಡವನು. ಹೌದು, ಆದರೆ ಇಂದಿನ ಕದನ ಎಂದಿನಂತಲ್ಲ. ಚಕ್ರವ್ಯೂಹವೆಂದರೆ ಸಾಮಾನ್ಯವಲ್ಲ ಮಗು. ಜಗತ್ತನ್ನೇ ಕಬಳಿಸಬಲ್ಲ ಕಾಲಾಗ್ನಿಯನ್ನಾದರೂ ಧೈರ್ಯದಿಂದ ಹೋಗಿ ಹೊರಬರಬಹುದು. ವಿಷಪೂರಿತವಾದ ಸರ್ಪದ ಎಡೆಯನ್ನು ಏರಿ ಕುಣಿದಾಡಬಹುದು. ವೃತ್ತಿ ದೇವತೆಯ ಕೋರೆ ದಾಡೆಗಳಿಂದ ಕೂಡಿದ ಬಾಯೊಳಗೆ ನುಗ್ಗಿ ಹೊರಬರಬಹುದು. ಆದರೆ ಚಕ್ರವ್ಯೂಹವನ್ನು ಒಮ್ಮೆ ಪ್ರವೇಶಿಸಿದ ನಂತರ ಅದರಿಂದ ಹೊರಬರುವುದು ಅಸಾಧ್ಯ ಮಗು. ನಮ್ಮ ಸೇನೆಯ ದುರಸಮರ್ಥರಾದ ಶತಗಜತ್ರಾಣಿ ಭೀಮಾಸೇನ, ದೃಷ್ಟದ್ಯುಮ್ನ ಮೊದಲಾದವರೆಲ್ಲ ಚಕ್ರವ್ಯೂಹವನ್ನು ಪ್ರವೇಶಿಸಲು ಹೋಗಿ ಸೋತು ಹಿಂದಿರುಗಿ ಬಂದಿದ್ದಾರೆ. ಹೀಗಿರುವಾಗ ಚಿಕ್ಕವನಾಗಿ ನಿನ್ನನ್ನು ಹೇಗೆ ಕಳುಹಿಸಲಿ ಮಗು? ಬಿಡು ಬೇಡ ಬಿಡು ಬಿಡ ಶಿವರಾಜನ ಶಿವರಾಜನ ಕಾಡಿನಲ್ಲಿ ಮತಭರಿತ ಆನೆಗಳು ಸಹಸ್ರ ಸಂಖ್ಯೆಯಲ್ಲಿದ್ದರೂ ಕೂಡ ಮೃಗರಾಜನಾದ ಸಿಂಹದ ಮುಂದೆ ಏನು ಮಾಡಲಾರರು. ಅಂತೆಯೇ ಮರಿಸಿಂಹದಂತಿರುವ ನನ್ನ ಮುಂದೆ ಆ ಕೌರವ ಸೇನೆ ಏನು ಮಾಡಲಾರರು. ದೊಡ್ಡಪ್ಪ, ಗಾಳಿ ಎಂತಾದರೂ ಬೆವರುವುದೇ, ಅಗ್ನಿಜ್ವಾಲೆ ಹಿಮಕ್ಕಾದರೂ ಬೆದರುವುದೇ. ಆ ಗರುಡಿಯಾಚಾರ್ಯರು ತನ್ನ ಕುಟಿಲತನದಿಂದ ನಿರ್ಮಿಸಿರುವ ಈ ಚಕ್ರವ್ಯೂಹವನ್ನು ಕ್ಷಣ ಮಾತ್ರದಲ್ಲಿ ಭೇದಿಸಿ ನಿರ್ನಾಮ ಮಾಡಿಬಿಡುತ್ತೇನೆ. ಕೊಡಿಯಪ್ಪಣೆ. ಮಗು, ದೊಡ್ಡಪ್ಪ, ಇಳೆಯ ರಸ ಕೇಳೆಂದು ಕುವರನ ಛಲದ ನುಡಿಗುರೆ ಹಿಗ್ಗುತ್ತಲೇ ಇಳೆಯ ರಸ ಕೇಳೆಂದು ಕುವರನ ಛಲ
ಬಲದ ನುಡಿಗುರೈಗುತ್ತಲಿಯ ಬೆಂಬಲಗ ಭೂಪರನರೈ ಭಯವೆಂದಾಗ ವೇಳೆಯವ ಅಭಿಮನ್ಯು, ದೊಡ್ಡಪ್ಪ, ನಿನ್ನ ವೀರೋಚಿತವಾದ ಮಾತುಗಳನ್ನು ಕೇಳುವಾಗ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಆದರೂ ನಿನ್ನನ್ನು ಯುದ್ಧಕ್ಕೆ ಕಳಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಕಳಿಸದೇ ಇದ್ದರೂ ನೀನು ಹೋಗದೇ ಇರುವವನಲ್ಲ. ಆದರೂ ನಿನ್ನ ಇಚ್ಛೆಯಂತೆ ನಿನಗೆ ದುರಬೀಳ್ಯವನ್ನು ಇರುತ್ತಿದ್ದೀನಿ ಮಗ. ನೀನು ಈ ದಿನದ ಕದನದಲ್ಲಿ ನಿನ್ನಿಂದಲೇ ನಮಗೆ ಜಯ ಸಿಗುವಂತಾದರೆ ನಾನೇಕೆ ನಿನ್ನ ತಡೆಯಲಿ? ಸಿಗೋ ದುರಬೀಳ್ಯ. ಆಶೀರ್ವದಿಸಿ ಹೋಗಿ ಬರುತ್ತೇನೆ. ಜಯಶಾಲಿಯಾಗಿ ಬಾ. ದೊಡ್ಡಪ್ಪನವರಿಂದ ದುರವೀಳ್ಯವನ್ನು ಪಡೆದಾಯಿತು. ಯುದ್ಧಕ್ಕೆ ಬೇಕಾದ ಅಸ್ತ್ರಗಳೆಲ್ಲವೂ ಸಿದ್ಧವಾಗಿವೆ. ಹೋಗುವ ಮುಂಚೆ ಮಾತೆ ಸುಭದ್ರದೇವಿಯ ಆಶೀರ್ವಾದವನ್ನು ಪಡೆಯುವುದು ನನ್ನ ಕರ್ತವ್ಯ. ಹಾಗಾಗಿ ನನ್ನ ಪಯಣ ಅಮ್ಮನಿರುವಲ್ಲಿಗೆ. ನಳಿನ ಮುಖಿ ಸೌಭದ್ರಿ ಬಂದಳು ಮಗನ ಬಳಿಗೆ. ಅಭಿಮನ್ಯು, ಎದ್ದೇಳು ಮಗು. ಕಂದ, ಏನು ಇದು? ಮಗನೇ ಇದೆ ನೀನು ಸಡಗರದಲ್ಲಿ ಮಗನೇ ಇದೆ ನೀನು ಸಡಗರದಲ್ಲಿ ಅಗಡೋತನವ ತಾಳುದ ಅಗಡೋತನವ ತಾಳುದ ಬಗೆ ಬಗೆದನು ಶರಗಳನೆ ಕೈಯೊಳಗಾಂತೋ ಮಗುವೆ ನೀ ಪೋಪೋದಲ್ಲಿಯ ಮಗನೇ ಇಡರೇನು ನಗರದಲ್ಲಿ ಅಗಡೋತನವದೋಡುದ ಬಗೆ ಬಗೆದನು ಶರಗಳನೆ ಕೈಯೊಳಗಾಂತು ಮಗುವಿನಿ ಓಬುರಲೇ. ಕಂದ, ಅಮ್ಮ, ಏನೋ ಇದು? ನಿನ್ನ ಆಗಮನ ಎಂದಿನಂತಿಲ್ಲ. ಕರದಲ್ಲಿ ಧನುಷಗಳನ್ನ ಹಿಡಿದಿದ್ದಿ. ನಿನ್ನ ಮುಖದಲ್ಲಿ ವೀರಾವೇಶ ಹೊರಹೊಮ್ಮುತ್ತಾ ಇದೆ. ಮಗನೇ, ಎತ್ತ ಕಡೆಗೂ ಪಯಣ? ಅಮ್ಮ, ಹಿಂದಿನ ಯುದ್ಧದಲ್ಲಿ ದ್ರೋಣಾಚಾರ್ಯರು ಬಲಪಾತ ಚಕ್ರವ್ಯೂಹವನ್ನು ಬಲಿದು ಸಮರಕ್ಕೆ ಆಹ್ವಾನ ಇಟ್ಟಿದ್ದಾರೆ. ಆ ಕೋಟೆಯನ್ನು ಮುರಿದು ಒಳಹೊಕ್ಕು ಅರಿಗಳೊಡನೆ ಹೋರಾಡುವ ಪಟುಭಟರು ನಮ್ಮ ಪಾಳಯದಲ್ಲಿ ಯಾರೂ ಇಲ್ಲವೆಂದು ದೊಡ್ಡಪ್ಪನವರು ಚಿಂತಿಸುತ್ತಿದ್ದಾಗ ಚಕ್ರವ್ಯೂಹವನ್ನು ಭೇದಿಸುವ ಮರ್ಮವನ್ನು ತಿಳಿದಿರುವ ನಾನು ದೊಡ್ಡಪ್ಪನವರಿಂದ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ. ಜಯಶಾಲಿಯಾಗುವಂತೆ ಆಶೀರ್ವದಿಸಿ ಕಳುಹಿಸಮ್ಮ. ಕಂದ, ಅಮ್ಮ, ನೀನು ಯುದ್ಧಕ್ಕೆ ಹೊರಟದ್ದೇ? ಹೌದಮ್ಮ. ಏತಕ್ಕಿಂತ ಬುದ್ಧಿ ಬಂತು ಕಂದ ಕಲ್ದ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಲ್ದ ನಿನಗೆ ಪ್ರೀತಿಯ ಮರಣ ದೊಸಗಿ ಕಂದ ಕಲ್ದ ನಿನಗೆ ಪ್ರೀತಿಯ ಮರಣ ದೊಸಗಿ ಕಂದ
ಕಂದ ಕಂದ, ಅಮ್ಮ, ನಿನಗೆ ಯಾಕೆ ಈ ರೀತಿಯ ಬುದ್ಧಿ ಬಂತು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಅದಕ್ಕೆ ಅದರದೇ ಆದ ವಯಸ್ಸಿನ ಪರಿಮಿತಿ ಅನ್ನೋದಿದೆ. ನೀನಿನ್ನು ಚಿಕ್ಕವನು, ನಿನ್ನ ಪ್ರಾಯದ ಬಾಲಕರೊಡನೆ ಆಟವಾಡಿಕೊಂಡಿರ್ಬೇಕಾದವರು ನೀನು. ಬೇಡ ಕಂದ, ನಿನಗೆ ಈ ಯುದ್ಧ ಬೇಡ. ಅಮ್ಮ, ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಜನಿಸುತ್ತೆ ಹೊರತು ಕುರಿಮರಿಯಲ್ಲಮ್ಮ. ಮೂರು ಲೋಕದ ಗಂಡನೆನಿಸಿಕೊಂಡ ವೀರ ಪಾರ್ಥನ ಕರಡು ನಾನು. ಯುದ್ಧಕ್ಕೆ ಅಂಜುವನೆ. ಅರಿಗಳು ಎಷ್ಟೇ ಪರಾಕ್ರಮಿಗಳಾಗಲಿ ನನಗವರ ಗಣ್ಯವೇ ಇಲ್ಲ. ಕದಳಿ ಮನವನ್ನು ಹೊಕ್ಕ ಮತ್ತಾನೆಯಂತೆ ಅರಿ ಸೇನೆಯನ್ನು ತೋಳುಬಟ್ಟ ಮಾಡಿಬಿಡುತ್ತೇನೆ. ಅರಿಸಿ ಕಳಿಸಮ್ಮ ಕಂದ. ಅಮ್ಮ, ನೀತಿಯಿಲ್ಲ ಪೋಪುದಿಲ್ದು ಕಂದ ಕಂದ ನೀತಿಯಲ್ಲ ಪೋಪುದಿಲ್ದು ಕಂದ ಕಂದ ಎನ್ನಗೆ ಕಲ್ದ ಕಲ್ದ ಅಭಿಮನ್ಯು, ಅಮ್ಮ, ನೀನೆಷ್ಟೇ ಪರಾಕ್ರಮದ ಮಾತುಗಳನ್ನಾಡಿದ್ರು ಕೂಡ ನನ್ನ ಮನಸ್ಸು ನಿನ್ನನ್ನು ಯುದ್ಧಕ್ಕೆ ಕಳಿಸಲು ಒಪ್ಪುತ್ತಿಲ್ಲ ಕಂದ. ನೀನಿಂದ ಚಿಕ್ಕವನು, ಅಂಥದರಲ್ಲಿ ಅತಿರಥ ಮಹಾರಥರೊಡನೆ ಯುದ್ಧವೆಂದರೆ ಸಾಮಾನ್ಯವೇ? ಅದು ನೀತಿಯು ಆಗಲಾರದು ಕಂದ. ಹಠ ಮಾಡಬೇಡ. ಯುದ್ಧಕ್ಕೆ ಹೋಗಲೇಬೇಕೇನೋ? ಹೌದಮ್ಮ, ಯುದ್ಧಕ್ಕೆ ಹೋಗಲೇಬೇಕೇನೋ? ಯುದ್ಧಕ್ಕೆ ಹೋಗಲೇಬೇಕೇನೋ? ಒಂದು ವೇಳೆ ನೀನು ನನ್ನ ಮಾತನ್ನು ಧಿಕ್ಕರಿಸಿ ಹೋಗುವುದೇ ಅಂತಾದರೆ ನಿನ್ನ ಕೈಯಿಂದಲೇ ನನ್ನನ್ನು ಗಾಜಿಸಿಕೊಂಡು ಅಮ್ಮ ಅಮ್ಮ ತಡೆವರೆ ಎಲೆ ತಾಯೇ ತಡೆವರೆ ಎಲೆ ತಾಯೇ ನೀವಿ ಪರಿ ನುಡಿವರಿಗೆ ನೀವೇ ಪರಿ ನುಡಿವರಿಗೆ ರಣವ ಜಯಿಸೊಡನೆ ಕಾಳುವರೆ ರಣವಲ್ಲ ಜಯಿಸೊಡನೆ ಕಾಳುವರೆ ಮರುಗುವರೆ ನೀವೆಂದ ಅಭಿಮನ್ಯು ಸೂರೀವ ಕಂಪನಿಯಲ್ಲೋ ಸೆರಗಿಂದೋರೇಸಿಯೇ ಸೂರೀವ ಕಂಪನಿಯಲ್ಲೋ ಸೆರಗಿಂದೋರೇಸಿ ಜನನಿಯ ಪಾದಕೆರಗಿ ಜನನಿಯ ಪಾದರ ಚೆವೇನು ಶಿರದುಳ ಅಂತ ಪದರಂತರ ಬರುಡರಾಗ
ಪಾದಗಳಿಗೆ ಕೈ ಎತ್ತಿ ನಮಿಸಿದ್ದೇನೆ. ಸೌಮ್ಯಾದಿ ಮುನಿಗಳು ಜಯಶಾಲಿಯಾಗಿ ಹರಿಸಿದ್ದಾರೆ. ಗಿರಿಗಜಗಳಿಗೆ ವೈರಿ ವಿಪಿನ ಕುಟಾರನಾಗಿ, ತ್ರಿಭುವನ ಎಂಬ ಮೇಘಕ್ಕೆ ಚಂಡಮಾರುತನಾಗಿ, ಪರಬಲ ಎಂಬ ಪರ್ವತಕ್ಕೆ ವಜ್ರಾಯುಧನಾಗಿ, ಗುರುಕುಲ ಎಂಬ ಉರಗಗಳಿಗೆ ತಗರಾಜನಾಗಿ ನನ್ನನ್ನು ಜೈಕರಿಸುತ್ತ ಜಗತ್ತಿನಕ್ಕೆ ಅಭೇದ್ಯವಾದ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಮುಂದಾಗಿರುವೆಲ್ಲ. ಇದೇನು ಗುಗುರಿ ಆಟ ಎಂದು ತಿಳಿದೆಯಾ? ಇಲ್ಲ. ಹರನಿಂದ ವರವನ್ನು ಪಡೆದಿರುವ ಅಜೇಯನಾದ ಈ ಜಯದೂತನ ಮುಂದೆ ನಿನ್ನ ಆಟ ನಡೆಯದು. ಓಹೋ, ನನ್ನನ್ನು ಸೋಲಿಸದೆ ಯಾರೂ ವ್ಯೂಹವನ್ನು ಪ್ರವೇಶಿಸಕ್ಕಾಗದು. ಬಂದ ದಾರಿಗೆ ಸುಂಕವಿಲ್ಲೆಂಬಂತೆ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ದುರಕ್ಕಾಗಿ ಮುಂದೆ ಬಂದರೆ ತಿಳಿದುಕೋ. ಅದನ್ನು ಮುರಿದಕ್ಕಾಗಿ ಬಂದವನು ನಾನು. ನೀನು ಸಂಬಂಧವಿಲ್ಲ ನನಗೆ ಮಾವ. ಆದರೆ ಬಂಧುವಾಗಿ ನೀನು ಮಾಡಿದ ಅನ್ಯಾಯಗಳನ್ನು ನೆನಪಿಸಿದರೆ ರಕ್ತ ಕುದಿಯುತ್ತದೆ. ಹಾಗೇನು ಮಾಡಿದ್ದಲ್ಲಿ ನೀನನ್ನು ಘಾಸಿಗೊಳಿಸಿ ನೀನು ಮಾಡಿದ ಎಲ್ಲ ಅನ್ಯಾಯಗಳಿಗೆ ಪ್ರತೀಕಾರ ತೀರಿಸುವುದಕ್ಕಾಗಿ ಒಳ್ಳೆಯ ಅವಕಾಶವನ್ನು ನೀಡಿದೆಯಾ? ಬಾ ಮುಂದೆ, ಬಾ ಮುಂದೆ. ಬಳಿರೆ ಬಾದರಡುಗ ಬಳಿರೆ ಬಾದರಡುಗ ನಿಲ್ಲ ಬಲೊಯ್ಗಿಲ್ಲ ಸರಿಯನೇರು ಬಲೊಯ್ಗಿಲ್ಲ ಸರಿಯನೇರು ಹಲವರಿಗೆ ಒಬ್ಬ ಸಾಕು ಕುಲಕೆರೆದುರರು ನಿನ್ನ ಪ್ರಾಯದ ಹುಡುಗರಲ್ಲಿ ನಿನ್ನನ್ನು ಸರಿಗಟ್ಟುವವರು ಯಾರು ಇಲ್ಲ ಎಂದರೆ ತಪ್ಪಾಗಲಾರದು. ನಿನ್ನನ್ನು ಪಡೆದ ಪಾರ್ಥ ಕೃತಾರ್ಥನಾದ. ಆದರೆ ಅಭಿಮನ್ಯು, ಈ ಯುದ್ಧ ಎನ್ನುವುದು ಸಾಮಾನ್ಯವಲ್ಲ. ನಿನ್ನಂತಹ ಸಣ್ಣ ಪ್ರಾಯದ ಹುಡುಗರಿಗಲ್ಲ. ನಿನ್ನಂತವರು 100 ಕಾಲ ಬದುಕಬೇಕು, ಅಳಿಯಬಾರದು. ನಮ್ಮಂತವರನ್ನು ಯುದ್ಧ ಬೇಡ, ಮನೆ ಮನೆಗೆ ಎಲ್ಲ ಗೌರವ. ನಾನು ಬಾಣಗಳಿಗೆ ಬಾಲತನವೇ ಬಾಣಗಳು ಬಾಲತನವೇ ಓಡಿರುತ್ತರೆಚ್ಚ ಸಾಣಿಯೊಳಗರು ನಿನ್ನ ಹೊಗಳಿಗೆಗೆ ನಾನು ಹಿಗ್ಗುವವನಲ್ಲ, ಸೆಗಳಿಗೆ ಕುಗ್ಗುವವನು ಅಲ್ಲ. ಅಲ್ಲದೆ ನಾನು ಎಳೆಯವನು ಬಾಲಕನು ಎಂದು ಹೇಳಿಯಲ್ಲ. ನಾನು ಎಳೆಯವನಾಗಿರಬಹುದು, ನನ್ನ ಬತ್ತಳಿಕೆ ಸಣ್ಣಗಳಿಗೆ ಇಳಿದನವಿಲ್ಲ. ಸಾಧ್ಯವಾದರೆ ಯುದ್ಧ ಮಾಡು, ಇಲ್ಲವಾದರೆ ನಡೆ.
ಸೋತೆವು ನಾವು ಗೆದ್ದವರೇನು ಸೋತೆವು ನಾವು ಗೆದ್ದವರೇನು ಶಿಶು ಹತ್ಯದ ಪಾತಕಗಳು ಜುಬೆವು ಶಿಶು ಹತ್ಯದ ಪಾತಕಗಳು ಜುಬೆವು ಆತು ಕೊಳೆದ ದ್ರೋಣ ಮಹೇಶ್ವರ ವ್ರತವ ಹೋಗೋಕೆನರು ಮಗು ಅಭಿಮನ್ಯು, ಏನು ಇಲ್ಲಿಯವರೆಗೆ ನಿನ್ನೊಡನೆ ಯುದ್ಧಕ್ಕೆ ಬಂದವರೆಲ್ಲ ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದಾರೆ. ಯಾಕೆ ಬಲ್ಲೆಯಾ? ಅವರಿಂದ ಸಾಧ್ಯವಾಗದಿದ್ದದಕ್ಕೆ. ಹಾಗಲ್ಲ, ಹಾ. ನೀನಿನ್ನು ಸಣ್ಣ ಪ್ರಾಯದವನು. ಓಹೋ, ಈ ವಯಸ್ಸಿನಲ್ಲಿ ನಿನ್ನನ್ನು ಕೊಂದರೆ ಶಿಶು ಹತ್ಯಾ ದೋಷ ಬರುತ್ತದೆ ಎನ್ನುವ ಕಾರಣಕ್ಕಾಗಿ ಕೈದಡಿದ್ದಾರೆ. ಹಾ, ಅದನ್ನೇ ತಪ್ಪಾಗಿ ತಿಳಿದುಕೊಂಡು ನೀನು ಗೆದ್ದವ, ಹಾ. ನಾವೆಲ್ಲ ಸೋತವರು ಎಂಬುವ ಅಹಂಕಾರ ಪಡಬೇಡ. ಓಹೋ, ಆ ಭ್ರಮೆಯನ್ನು ಬಿಟ್ಟು ಬಿಡು. ಹಾ, ಈಗ ನಿನ್ನೆದುರು ನಿಂತವನು ಗರುಡಿಯಾಚಾರ್ಯನಾದ ದ್ರೋಣ. ವಾ, ನನ್ನ ಕೈದುಗಳಿಯ ಸಿಗಗಳನ್ನು ನೀನು ತಾಳಲಾರೆ, ಹಾ. ತಡೆಯಲಾರೆ. ಬಿಲ್ಲು ಬಾಣಗಳನ್ನು ನನ್ನ ಪದದಲ್ಲಿ ಒಪ್ಪಿಸಿ ಮನೆಗೆ ನಡೆ. ಹಾ. ಗುರುಗಳೇ, ಶಿರುಡನಲಿ ಶಬ್ಬರನ ಬಸುರಲ್ಲ ಅದು ಕೊಳ್ಳನ ಸ್ಮರನು ನಿನ್ನದು ನಿನ್ನದೇ ತಗದ ನಿನ್ನದೇ ತಗದ ನಿನ್ನದೇ ನೈನದ ಶಿಶುತನದಲ್ಲಿ ಶಂಬರ ನಿಂಬಸುರ ಅದು ಕೊಳ್ಳನ ಸ್ಮರನು ಅಸುರನ ಹಸುಗೊಳ್ಳನ ಸ್ಮರನು ಶಿಶುತನದಲ್ಲಿ ಶಿಶುತನದಲ್ಲಿ ಶಂಬರನೆಂಬಸುರ ಹಸುಗೊಳ್ಳನ ಸ್ಮರನು ಅಸುರನ ಹಸುಗೊಳ್ಳನ ಸ್ಮರನು ಥಿಮ್ತ ಥಿಮ್ತ ಥಿಮ್ತದ ಸಣ್ಣ ಪ್ರಾಯದಲ್ಲಿ ಮಹತ್ತಾದ ಕಾರ್ಯ ಮಾಡಿದವರಿಲ್ಲವೇ? ಯಾರಿದ್ದಾರೆ? ಶ್ರೀಕೃಷ್ಣನ ಸುತನಾದ ಮನ್ಮಥನು ಓಹೋ, ಎಳೆಯ ಬಾಲಕನಿರುವಾಗಲೇ ಪ್ರಬಲ ಪರಾಕ್ರಮಿಯಾದ ಶಂಭನಾಸುರನನ್ನು ವಧಿಸಲಿಲ್ಲವೇ? ಅಷ್ಟೇ ಅಲ್ಲ, ಪರಮೇಶ ಸುತನಾದ ಗುಹಾನು ಹುಟ್ಟಿದ 7ನೇ ದಿವಸದಲ್ಲಿ ತಾರಕಾಸುರನನ್ನು ವಧಿಸಲಿಲ್ಲವೇ? ಹಾಗಿರುವಾಗ ಈ ಪಾತ್ರತನ ಮೇಲೆ ನಿಮ್ಮ ಕರುಣೆ ಅಗತ್ಯವಿಲ್ಲ. ಸಾಧ್ಯವಾದರೆ ಯುದ್ಧ ಮಾಡಿರಿ, ಇಲ್ಲವಾದರೆ ನಡೆಯಿರಿ. ಏ ಹುಡುಗ, ಹಾ. ನಿನ್ನನ್ನು ಇಲ್ಲಿಯವರೆಗೆ ಬಿಟ್ಟದ್ದೇ ತಪ್ಪಾಯ್ತು. ಬಾ ಮುಂದೆ. ಬನ್ನಿ ಮುಂದೆ. ದೇವದೈ ಎಲ್ಲ ಒಬ್ಬ ಲಕ್ಕನ್ನ ಕೇಳು ಎಲ್ಲವ ಬಾಲಕನಿಗಳು ನಮ್ಮಯ ಗುರು ಬಲವನ್ನಿ ಸಮರರು ಬಯಗ ಬೇಡರು ನೆಚ್ಚಲು ಹೊಲದರ ಶಿರೆಗಳನ್ನು ಎಲ್ಲವ ಬಾಲಕರೇ ಕೇಳು ಎಲ್ಲ ಬಾಲಕ ನಿಲ್ಲಲ್ಲಿ. ನಿಂತೇ ಇದ್ದೇನೆ. ಒಂದು ಹೆಜ್ಜೆ ಮುಂದೆ ಜಾಗ್ರತೆ. ಹಾ, ನಮ್ಮ ಕುರುಬಲವನ್ನು ತೊರೆದು ನಮ್ಮ ಅಹಂಕಾರ ಈ ಕಣ್ಣಲ್ಲಿ ಅಡೆಯಲಿಕ್ಕಿಲ್ಲ.
ಓಹೋ, ಏನು ಹುಡುಗಾಟ ಆಡುತ್ತಿದ್ದೀಯಾ? ಇಲ್ಲ. ಅತಿಯಾದ ಬುದ್ಧಿವಂತಿಕೆ ಪ್ರದರ್ಶನ ಬೇಡ. ನಿನ್ನ ತಲೆಗಾಡಿದ ಪಿತ್ತವನ್ನು ಇಳಿಸುತ್ತೇನೆ. ಬಾ ಮುಂದೆ. ಎಲ್ಲ ಕೌರವ ನಾವು ಬಾಲಕರಹುದ ಸಮರದಿ ಶರಗಳ ನಾವು ಬಾಲಕರು ಓರ ಪರಾಕ್ರಮ ಎಷ್ಟು ಏನೆಂದು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಅಂದು ನೀನು ಗಂಧರ್ವ ಚಿತ್ರದಲ್ಲಿ ಸೋತು ನಿನ್ನ ಮಿತ್ರನಾದ ಕೌರವನನ್ನು ಬಿಟ್ಟು ಓಡಿದವ ನೀನು. ಅಷ್ಟೇ ಅಲ್ಲ, ಭೀಷ್ಮಾಚಾರ್ಯರ 10 ದಿವಸಗಳ ಸೇನಾಧಿಪತ್ಯದಲ್ಲಿ ನೀನು 1 ದಿವಸ ಆದರೂ ರಣಗಣಗೆ ತಲೆ ಹಾಕಿದ್ದೀಯಾ? ಇಲ್ಲ, ನಿನ್ನ ಬೆದರಿಕೆಯ ಮಾತು ನನ್ನಲ್ಲಿ ನಡೆದಿಲ್ಲ. ಬಾ ಮುಂದೆ, ಬಾ ಮುಂದೆ. ರವಿ ಜಮ್ಮೈ ಮರ್ರೆಯೊಳಗ ಜಮ್ಮೈ ಮರ್ರೆಯೊಳಗ ಕಡುಬಯಲ ಗುಡಿಗುಡಿಸುತ್ತ ಬೇಗ ಕುವರ ನೆನಿ ಪಡ ಹೋಗಿ ಮುಂದೆ ರವಿಯ ಮೈ ಮರೆಯಲ್ಲ. ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದೆ. ಓಹೋ, ಈಗ ಬಂದಿರುವವನು ಮಾತ್ರಾಧಿಪನಾದ ಶಲ್ಯ. ಹಿಂದೆ ಬಂದವರ ಪರಿಯ ನನ್ನ ಪರಾಕ್ರಮ ಸಾಮಾನ್ಯವಾದುದಲ್ಲ. ಪಂಥವನ್ನು ಬಿಟ್ಟು ಶರಣಾದರೆ ಕಾಪಾಡುತ್ತೇನೆ, ಇಲ್ಲವಾದರೆ ಕಣಗಣದಲ್ಲಿ ಕೊಚ್ಚಿ ಕಡುತ್ತೇನೆ. ಜಾಗ್ರತೆ. ಓಹೋ, ಮಾದ್ರಾಧೀಶ ಶಲ್ಯ ಭೂಪತಿಗಳು ಸಂಬಂಧದಲ್ಲಿ ನನಗೆ ಅಜ್ಜ. ಕೌರವನ ಅನ್ನ ತಿಂದು ಅವನ ಪಕ್ಷ ಸೇರಿದವರು ನೀವು. ನೀವೆಲ್ಲ ನಾನು ಎಳೆಯವನು ಬಾಲಕನು ಎಂದು ಹೇಳುತ್ತಿರುವಿರಿ. ಆದ್ರೆ ಈ ಬಾಲಕನನ್ನು ಸೋಲಿಸುವುದಕ್ಕಾಗಿ ನಿಮಗಾಗುತ್ತಿಲ್ಲ. ಸಾಧ್ಯವಾದರೆ ಯುದ್ಧ ಮಾಡಿರಿ, ಇಲ್ಲವಾದರೆ ನಡೆಯಿರಿ. ಗುರುಗಳು ಬಲಿದಂತ ಚಕ್ರವ್ಯೂಹದಲ್ಲಿ ನಮ್ಮವರೆಲ್ಲರನ್ನು ಈಗಾಗಲೇ ಬಡಿದೋಡಿಸಿದ್ದಾನೆ ಆ ಅಭಿಮನ್ಯು ಎಂದಿರುವಾಗ ನಾನು ಸುಮ್ಮನಿರುವುದೇ ಸಾಧ್ಯವೇ ಇಲ್ಲ. ನನ್ನ ಪ್ರಯಾಣ ಅಭಿಮನ್ಯುನ ಕಡೆಗೆ.
ದೊರೆಗಳು ಏನಲ್ಲ ನಿನಗೆ ಎದುರಾಗಿರುವವನು ಹಾ. ಅದರ ಪರಾಕ್ರಮಿಯಾದ ದುಶ್ಯಾಸನ. ಓಹೋ ನಮ್ಮಂತಹ ವೀರರಲ್ಲಿ ಕಾದಾಡುವುದು ವ್ಯರ್ಥ. ನೀನು ಓಹೋ ನಮ್ಮಂತಹ ವೀರರೊಂದಿಗೆ ಹಾ ಯುದ್ಧ ಮಾಡಿ ನೀನು ಬದುಕು ಉಳಿಯಲು ಸಾಧ್ಯವೇ ಇಲ್ಲ. ಓಹೋ ಸುಮ್ಮನೆ ಹಿಂದಕ್ಕೆ ತೆರಳು. ಹಾ ನಿನ್ನಪ್ಪ ಪಾರ್ಥನಂತ ಭೀಮನನ್ನು ದುರಕ್ಕೆ ಕಳುಹಿಸು. ಹಾ ಎಲ್ಲ ದುಶ್ಯಾಸನ ಕೊಲ್ಲಾಚೆ ನೀರಲು ದೊಡ್ಡವರೇ ಎಲ್ಲ ದುಶ್ಯಾಸನ ಏನು? ನಿನ್ನ ಮಾತಿನಲ್ಲಿ ವಿಶೇಷ ಏನೂ ಇಲ್ಲ. ಹಾ, ಅವರು ಹೇಳಿದನ್ನೇ ಹೇಳ್ತಿದ್ದಿ. ಅದನ್ನೇ ಹೇಳಲು ಬಂದಿರುವಾಗ ಅದನ್ನೇ ಹೇಳಬೇಕಲ್ಲವೇ? ಅಲ್ಲ, ಅವರು ಹೇಳಿದನ್ನೇ ಸಾಧ್ಯ. ನಿಂಗೆ ಅದೇ ಬೇಕಿತ್ತ ಹೇಳಲಿಕ್ಕೆ? ಹಾ. ಬೇಡಲ್ಲ, ಹೇಳು. ಹಾ, ಅದು ಬಿಡು. ಭೀಮ ಪಾತ್ರ ವಿಷಯ ಈಗ ಯಾಕೆ? ಮೊದಲು ನನ್ನನ್ನು ಗೆಲ್ಲು, ಮತ್ತೆ ಅವರ ವಿಷಯಕ್ಕೆ ಹೋಗು. ಬಾ ಮುಂದೆ. ಬಾ ಮುಂದೆ. ಇಂದು ಎಡುರದರು ಮೆಟ್ಟುದಿರಲ ದ್ರೋಣ ಅಂತರಂಗದಿ ರವಿಜಗಿಂದ ನಿಂಡಿವನಗೂಡೆ ಕಾದುವಡರೆದು ಚಾಪವಿರ ಅಂದಗ ಅಂದಗೆ ಸಮ್ಮುಖರೇ ಏನು ಮಾಡೋಣ? ಮಹಾಪರಾಕ್ರಮಿಗಳಾದ ನಮ್ಮೆಲ್ಲರ ಶೌರ್ಯ ಈ ಹುಡುಗನ ಎದುರಿನಲ್ಲಿ ವ್ಯರ್ಥವಾಗಿ ಹೋಯಿತು ಅಲ್ವಾ? ಈತ ಪಾರ್ಥಕುಮಾರನೋ ಅಥವಾ ಪ್ರಳಯರುದ್ರನೋ ಅರ್ಥವಾಗುತ್ತಿಲ್ಲ. ಏನೇ ಆಗಲಿ ನೇರವಾಗಿ ಇವನನ್ನು ಎದುರಿಸಲು ಸಾಧ್ಯವಿಲ್ಲ. ಹೌದಪ್ಪ. ಆದ್ದರಿಂದ ಕರ್ಣ, ನೀನೀಗ ಒಂದು ಕೆಲಸ ಮಾಡಬೇಕು. ಆತನ ಕೈಯಲ್ಲಿ ಧನಸ್ಸು ಇರುವವರೆಗೆ ಆತನನ್ನು ಎದುರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಹಿಂಗಡೆಯಿಂದ ಆತನ ಕೈಯಲ್ಲಿರುವ ಬೆಲ್ಲನ್ನು ಕತ್ತರಿಸಬೇಕು. ಗುರುಗಳೇ, ನಿಮ್ಮ ಬಾಯಿಂದ ಇಂತಹ ಮಾತೆ? ಹುಡುಗನನ್ನು ಹೇಗಾದರೂ ಗೆಲ್ಲಬೇಕೆಂಬ ಹಠದಿಂದ ಹೇಳಿ ಅಂತ ಹಿಂದಿನಿಂದ ಬಾಣವನ್ನು ಕತ್ತರಿಸುವುದು ಅನ್ಯಾಯವಲ್ಲವೇ? ಕಾರಣ ನೀತಿ, ಶಾಸ್ತ್ರ, ಧರ್ಮ ಇವೆಲ್ಲವನ್ನು ನಾನು ತಿಳಿದವನೇ. ಆದರೆ ಆಪದ್ಧರ್ಮ ಎನ್ನುವುದು ಬೇರೆ ಇದೆ. ಕೌರವನ ಒಪ್ಪನದಿಂದ ನಾವು ಈ ದಿನದ ಯುದ್ಧದಲ್ಲಿ ಆತನಿಗೆ ಹೇಗಾದರೂ ಜಯ ಒದಗಿಸುವುದು ನಮ್ಮ ಕರ್ತವ್ಯ. ಭೂಪತಿಯ ಕಾರ್ಯವಿದು, ದೋಷ ನಮಗಿಲ್ಲ. ಆದ್ದರಿಂದ ಸೇನಾಧಿಪತಿಯಾಗಿರುವ ನನ್ನ ಆಜ್ಞೆಯನ್ನು ಮೀರದೆ ಕರ್ತವ್ಯಕ್ಕೆ ಸಿದ್ಧನಾಗು. ಎಲ್ಲರೂ ಸಿದ್ಧರಾಗಿ. ಆಗಲಿ. ನಮ್ದರ ದಿನ್ ನಮ್ದದಗ ದಿನ್ ನಮ್ದದ ನಮ್ದದ ದಿನ್ ನಮ್ದದಗದಿ ನಮ್ದರ ದಿನದಿ ತೈಯ ತಾತ ತಾತಯ್ಯ ತಾತ ತೈ ತದ್ದಿನ ದಿನ ದಿನ್ ತತ್ತ ತೈ ದಿನ ಗದೀಂ ತದ್ದಿನ ಕತೈ ತದ್ದಿನ ಗದೀಂ ತೈ ತದ್ದಿನ ಗದೀಂ ದೀಂ ತೋಂ ದಂ ದಂ ದೈಡರಿ ತೈ ತತೋಂ ತೈ ತತೋಂ ತೋಂ ತತೋಂ ತಗಿಡದ ತಿನ್ನ ತೀಗಿಡದ ತಿನ್ನ ತದಿಮಿ ತಕದಿಮಿ ತದ್ದೀಂ ದಿಮಿ ತದೀಂ ತದಿಮಿ ತೋಂ ದಡೋಂ ತದಿನ್ನ ದೀಂ ತತಂ ತೋಂ ದಡಡ್ಡಿಲೋಂ ದಡಗಡಿ ತೋಂ ದಡಡ್ಡಿನರೇ ದರ್ 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 ದರ್
ಹಿಂದಿನಿಂದ ಬಂದ್ರೆ ಚಾಪ ಹಿಡ್ಕೊತಿದ್ಯಲ್ಲ. ಹೋಯ್ತದೆ ಚಾಪ. ಏನು ಮಾಡುತ್ತೀಯಾ? ಚಾಪ ಹೋದರೆ ಏನಂತೆ, ಹಿಡಿದಿದ್ದೇನೆ ಕಡ್ಗ. ನಿಮ್ಮನ್ನೆಲ್ಲ ಕುಳಿತುಕೊಂಡಿದ್ದೇನೆ, ಬನ್ನಿ ಮುಂದೆ. ಹೋಯ್ತದೆ ನಿನ್ನ ಕರ. ಏನು ಮಾಡುತ್ತೀಯಾ? ಕರಗಳು ಹೋದರೆ ಏನಂತೆ, ದೊಡ್ಡವನ್ನು ಬೈಯಂತೆ, ಅವರ ಗಾಳಿಯನ್ನು ಕುದಕಬೇಕಿದೆ. ನಿಮ್ಮನ್ನೆಲ್ಲ ಕಟ್ಟಿ ಪಡಿಬಂದರೆ ಬನ್ನಿ ಬನ್ನಿ. ಹಲವು ಗಜ ಒಂದಾಗಿ ಹಲವು ಗಜ ಒಂದಾಗಿ ಸಿಂಹನ ಮರಿಯನೋ ಹಲವು ಗಜ ಒಂದಾಗಿ ಸಿಂಹನ ಮರಿಯನು ಕೊಲ್ಲುವಂತಾಯಿತು ಎಂದ ಇಂದ್ರ ಕೊಲ್ಲುವಂತಾಯಿತು ಎಂದ ಇಂದ್ರ ಹಲವು ಗಜ ಒಂದಾಗಿ ಸಿಂಹನ ಮರಿಯನು ಕೊಲ್ಲುವಂತಾಯಿತು ಎಂದ ಇಂದ್ರ